ಕರ್ನಾಟಕ ನೀರಾವರಿ ನಿಗಮದಲ್ಲಿ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಕಳಪೆ ಕಾಮಗಾರಿ ಮಾಡಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನೀರಾವರಿ ನಿಗಮಗಳು ಇಂಜಿನಿಯರ್ಗಳು ವಿರುದ್ಧ ಹಿರಿಯ ಅಧಿಕಾರಿಗಳಿಗೆ ದೂರನ್ನು ಕೊಡೋದಕ್ಕೆ ವೀರೇಶ ಸುಬ್ಬರಮಠ ಮುಂದಾಗಿದ್ದಾರೆ. ಧಾರವಾಡ, ಗದಗ, ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರುವ ಐಬಿಗಳ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎನ್ನಲಾಗಿದೆ. ಸುಮಾರು 8 ಐಬಿಗಳಿಗೆ 20 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಲಾಗಿದೆ. ಕಟ್ಟಡಗಳನ್ನು ನಿರ್ಮಾಣ ಮಾಡಿ 3 ವರ್ಷ ಕಳೆದರೂ ಕೂಡ ಇಲ್ಲಿಯವರೆಗೆ ಐಬಿಗಳು ಉದ್ಘಾಟನೆ ಆಗಿಲ್ಲ. ಇದರಲ್ಲಿ ಸುಮಾರು 10 ಕೋಟಿಯಷ್ಟು ಹಣ ದುರ್ಬಳಕೆ ಮಾಡಿದ್ದಾರೆ ಅಂತ ವೀರೇಶ ಸುಬ್ಬರಮಠ ಆರೋಪವನ್ನು ಮಾಡಿದ್ದಾರೆ. ಐಬಿ ಕ್ವಾರ್ಟರ್ಸ್ಗಳು ಕಟ್ಟಿ 3 ವರ್ಷದಲ್ಲಿ ಸೋರ್ತಾ ಇದೆ. ಕಟ್ಟಡ ನಿರ್ಮಾಣದ ಹೆಸರಲ್ಲಿ ಕೋಟಿ ಹಣ ನುಂಗಿ ಹಾಕಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ವೀರೇಶ ಸುಬ್ಬರಮಠ ಆರೋಪವನ್ನು ಮಾಡಿದ್ದಾರೆ. ದೇಶಾದ್ಯಂತ ಐ ಲವ್ ಮೊಹಮ್ಮದ್ ಪೋಸ್ಟರ್ಗಳು ಕೋಮು ಗಲಭೆಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಐ ಲವ್ ಮೊಹಮ್ಮದ್ ಪೋಸ್ಟರ್ಗಳ ವಿರುದ್ಧ ಕಠಿಣ ಕ್ರಮದ ಬಗ್ಗೆ ಪೊಲೀಸ್ ಇಲಾಖೆ ಪತ್ರಿಕಾ ಹೇಳಿಕೆಯನ್ನು ನೀಡಿತ್ತು. ಪೊಲೀಸ್ ಇಲಾಖೆಯ ಈ ಪ್ರಕಟಣೆಗೆ ಮುಸ್ಲಿಂ ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸಿದೆ. ರಾಜ್ಯ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಹಿತೇಂದ್ರ ಕುಮಾರ್ ಹೇಳಿಕೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಐ ಲವ್ ಮೊಹಮ್ಮದ್ ವಿಚಾರವಾಗಿ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದಲ್ಲಿ ಹಲವು ಅಹಿತಕರ ಘಟನೆಗಳು ನಡೆದಿದೆ. ಕರ್ನಾಟಕದಲ್ಲೂ ಕೂಡ ಆ ರೀತಿ ಪ್ರಚೋದನೆಗೆ ಒಳಗಾಗದಿರಲಿ ಅನ್ನೋದು ನಮ್ಮ ಜವಾಬ್ದಾರಿಯಾಗಿತ್ತು. ಹೀಗಾಗಿ ನಾವು ನಮ್ಮ ಸಮುದಾಯಕ್ಕೆ ಸಂದೇಶವನ್ನು ಕಳಿಸಿದ್ವಿ ಅಂತ ಮುಸ್ಲಿಂ ಮುಖಂಡ ಶಾಫಿ ಸಾದಿ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಮೌಲ್ವಿಗಳು ಕಳೆದ ಶುಕ್ರವಾರ ನಡೆದ ನಮಾಜ್ ವೇಳೆಯಲ್ಲಿ ಎಲ್ಲ ಮಸೀದಿಗಳಲ್ಲಿ ಸಂದೇಶವನ್ನು ರವಾನಿಸಿದ್ದಾರೆ. ನಾವೇಕೆ ಐ ಲವ್ ಮೊಹಮ್ಮದ್ ಅನ್ನಬಾರದು? ನಮ್ಮ ಸಂವಿಧಾನ ನಮ್ಮ ಧರ್ಮವನ್ನು ನಾವು ಅನುಸರಿಸುವುದಕ್ಕೆ ಅವಕಾಶ ಕೊಟ್ಟಿದೆ. ಹೀಗಿರುವಾಗ ಪೊಲೀಸ್ ಹಾಗೂ ಕಾಂಗ್ರೆಸ್ ಸರ್ಕಾರದ ನಡೆ ನಮಗೆ ಬೇಸರ ತರಿಸಿದೆ ಅಂತ ಹೇಳಿದ್ದಾರೆ. ಕುರುಬರಿಗೆ ಎಸ್ಟಿ ಮೀಸಲಾತಿ ಕೊಡಬಾರದು ಎಂಬ ವಾಲ್ಮೀಕಿ ಸಮುದಾಯ ಮುಖಂಡರಿಂದ ವಿರೋಧ ವ್ಯಕ್ತವಾಗಿರುವುದಕ್ಕೆ ಕಾಗಿನೆಲೆಯ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ವಾಲ್ಮೀಕಿ ಸಮುದಾಯದ ಬಂಧುಗಳಿಗೆ ಕುರುಬ ಸಮುದಾಯದ ಗುರಿ ಮತ್ತು ಉದ್ದೇಶ ಮನದಟ್ಟು ಮಾಡಿಕೊಡಲು ಬಯಸ್ತೀನಿ. ಲೋಕೂರು ಸಮಿತಿ ಮಾನದಂಡಗಳಂತೆ ಇರುವ ಕುರುಬ ಸಮುದಾಯದ ಲಕ್ಷಣ ಆಧರಿಸಿ ಕೇಂದ್ರ ಸರ್ಕಾರ ಎಸ್ಟಿ ಮೀಸಲಾತಿ ನೀಡಿದರೆ ವಾಲ್ಮೀಕಿ ಸಮುದಾಯದ 7% ಮೀಸಲಾತಿಯಲ್ಲಿ ಕುರುಬ ಸಮುದಾಯ ಪಾಲು ಪಡೆಯುವುದಿಲ್ಲ. 2A ಮೀಸಲಾತಿಯಲ್ಲಿನ ಕುರುಬರ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಪಡೆದುಕೊಂಡು ಎಸ್ಟಿ ಮೀಸಲಾತಿ ಪಡಿತೀವಿ. ವಾಲ್ಮೀಕಿ ಸಮುದಾಯ ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ಅಲ್ಲದೆ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ನಾವು ಪಡಿತೀವಿ ಅಂತ ತಿಳಿಸಿದ್ದಾರೆ. 2021ರಿಂದ ಸತತವಾಗಿ ಎಸ್ಟಿ ಮೀಸಲಾತಿ ಸಿಗುವಂತೆ ಪಾದಯಾತ್ರೆ ಮತ್ತು ಹೋರಾಟ ಮಾಡಿದ ಫಲವಾಗಿ ಕುರುಬ ಸಮುದಾಯವನ್ನ ಎಸ್ಟಿ ಮೀಸಲಾತಿ ಸಿಗುವಂತೆ ಕೇಂದ್ರಕ್ಕೆ ರಾಜ್ಯ ಶಿಫಾರಸು ಮಾಡಿತ್ತು. ಈ ಕುರಿತು ಕೇಂದ್ರವು ಹಲವು ಮಾಹಿತಿಗಳನ್ನು ಕೇಳಿದೆ. ಅದನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.